ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು 1 ವರ್ಷ ಯಶಸ್ವಿಯಾಗಿ ಪೂರೈಸಿದ್ದು 500 ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಬೆಳೆಸಿದ್ದಾರೆ. ಈ ಹಿನ್ನೆಲೆ ಇಂದು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ನಾರಿ ಶಕ್ತಿ ಸಂಭ್ರಮೋತ್ಸವವನ್ನು ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಆಸಿಫ್ ಸೇಠ್, ಶಕ್ತಿ ಯೋಜನೆಯಿಂದ ಸಂಪೂರ್ಣ ರಾಜ್ಯದಲ್ಲಿ 500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರವಾಸ ಬೆಳೆಸಿದ್ದಾರೆ. ಇದು ಜಗತ್ತಿನಲ್ಲೇ ಒಂದು ದಾಖಲೆಯಾಗಿದೆ. ಗ್ಯಾರಂಟಿ ಯೋಜನೆಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಸರ್ಕಾರದಿಂದ 12,669 ಕೋಟಿ ಅನುದಾನವನ್ನ ಇದಕ್ಕಾಗಿ ನೀಡಲಾಗಿದೆ. 12,669 ಕೋಟಿ ಹಣ ಮಹಿಳೆಯರಿಗೆ ಉಳಿತಾಯವಾಗಿದೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿದ್ದು ಭವಿಷ್ಯದಲ್ಲಿಯೂ ಮುಂದುವರಿಯಲಿದೆ ಎಂದು ಹೇಳಿದರು. ಯಾವ ರಾಜ್ಯದಲ್ಲೇ ಇನ್ನೂ ತನಕ ಆಗಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆಯಲ್ಲಿ ನಾವು ಕಾರ್ಯಕ್ರಮ ಕೊಟ್ಟಿದ್ವಿ. ಅದು ಸಕ್ಸಸ್ಫುಲ್ ಆಗಿ ನಡ್ತಾ ಇದೆ. ಮತ್ತು ಮುಂದಿನ 2.5 ವರ್ಷ ನಾವು ಇದು ಕಾರ್ಯಕ್ರಮ ನಡೆಸ್ತಾ ಇರ್ತೀವಿ. ಸರ್ಕಾರದಿಂದ 12,669 ಕೋಟಿ ಡಿಸ್ಬರ್ಸ್ ಆಗಿದೆ. ಅದಂದ್ರೆ 12,600 ಕೋಟಿ ನಮ್ಮ ಮಹಿಳಾ ಅವ್ರಿಗೆ ಸೇವಿಂಗ್ಸ್ ಆಗಿದೆ. ಯಾರು ಕೆಲಸಕ್ಕೆ ಹೋಗ್ತಾರೋ, ಯಾರು ಕಾಲೇಜಿಗೆ ಹೋಗ್ತಾರೋ, ಯಾರು ಕಾಯಿಪಲ್ ಮಾಡ್ಲಿಕ್ಕೆ ಬರ್ತಾರೋ, ಬೇರೆ ಬೇರೆ ಊರದಿಂದ ಬೆಳಗಾವಿಯಿಂದ ಹೊರ ಹೋಗ್ತಾರೋ ಈ ಕೆಲಸಕ್ಕೆ, ಪೂರ್ಣ ರಾಜ್ಯದಲ್ಲಿ ಇದು ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಿದೆ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ, ನಮ್ಮ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ನಮ್ಮ ಜಿಲ್ಲಾ ಸಚಿವರು ಸತೀಶ್ ಚಂದ್ರ ಜಾರಕಿಹೊಳಿ ಅವರಿಗೆ ಧನ್ಯವಾದ ಬಯಸ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವಿನಯ್ ನಾವಲಗಟ್ಟಿಯವರು ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಜಾರಿಗೊಂಡ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಮಹಿಳೆಯರಿಗೆ ಸಹಾಯಕವಾಗಿವೆ. ಅಲ್ಲದೆ ಸಾರಿಗೆ ಸಂಸ್ಥೆಗೂ ಹೆಚ್ಚಿನ ಲಾಭ ದೊರೆತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಯೋಜನೆ ಯಶಸ್ವಿಯಾಗಬೇಕೆಂದರು. ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಜಿಲ್ಲಾ ನಿಯಂತ್ರಣಾಧಿಕಾರಿ ರಾಜೇಶ್ ಉದ್ದಾರ್, ಪ್ರದೀಪ್ ಎಂಜೆ, ಮಲ್ಗೌಡ ಪಾಟೀಲ್, ಬಿಡಿ ಗುರಿಕಾರ್, ಸಾದಿಕ್ ಇನಾಮದಾರ್, ಆಯೇಷಾ ಸನದಿ ಸೇರಿದಂತೆ ಇನ್ನುಳಿದವರು ಭಾಗಿಯಾಗಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.